ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಈ ವಿಡಿಯೋನಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನಿಮ್ಮ ಬಂಧು ಮಿತ್ರರಿಗೂ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲಿ ಒಂದು ಸೂತಕದ ವಿಚಾರವನ್ನು ಎರಡು ಭಾಗವನ್ನು ತಿಳಿಸಿದ್ದೇನೆ. ಅಂದರೆ ಹುಟ್ಟಿದ ಸೂತಕ ಹಾಗೂ ಒಂದು ಸಾವಿನ ಸೂತಕವನ್ನು ತಿಳಿಸಿದ್ದೆ. ಇಂದಿನ ದಿನ ಒಂದು ಮೆಚ್ಯೂರ್ಡ್ ಆಗೋದಂಥದ್ದು, ಅಂದರೆ ಹೆಣ್ಣು ಮಕ್ಕಳು ಮೊದಲು ರಜಸಲೆ ಆಗುವಂಥ ಒಂದು ಸ್ಥಾನವನ್ನು ಹೇಳ್ತಾ ಇದ್ದು ನೋಡಿ. ಆ ಒಂದು ಸೂತಕದ ವಿಚಾರ ಬಂದಿದ ತಕ್ಷಣ, ಈ ಸೂತಕ ಅಂತ ಅಂದಿದ ತಕ್ಷಣ ನೀವು ಯಾವ ದಿನದಲ್ಲಿ ಕಳ್ಕೋಬೇಕು ಅಂದರೆ 16 ದಿನಗಳ ಕಾಲ ಈ ಸೂತಕದ ವಿಚಾರ ಬರುತ್ತೆ. ಅಂದರೆ ಎಷ್ಟೋ ಜನರು ಏನು ಮಾಡ್ತಾರಪ್ಪ ಅಂದರೆ, ಈ 16 ದಿನಗಳ ಕಾಲದಲ್ಲೂ ಅಂದರೆ ಮೊದಲು 3 ದಿನ ಅಂದರೆ ಮೊದಲು 3ನೇ ದಿನದಲ್ಲಿ ಅವ್ರಿಗೆ ಒಂದು ಶಾಸ್ತ್ರ ಅನ್ನೋದು ಮಾಡ್ಕೊತಾರೆ. ಅಂದರೆ ಗುಡ್ಲು ಶಾಸ್ತ್ರ ಅನ್ನೋದು ಇದೆ, ಕೆಲವೊಬ್ಬರಲ್ಲಿ ಪದ್ಧತಿಯಲ್ಲಿದೆ. ಅದರಲ್ಲಿ ಕೆಲವೊಬ್ಬರು ಅದನ್ನು ಒಂದು ಆಚರಣೆಯನ್ನು ಮಾಡ್ಕೊಂಬಂದಿದ್ದಾರೆ, ಆದರೆ ಕೆಲವೊಬ್ಬರು ಅದನ್ನು ಬಿಟ್ಟಿದ್ದಾರೆ. ಆದರೆ ಅದು ನಂತರದ ಮೇಲೆ ಅದು ಪದ್ಧತಿಯನ್ನು ಒಂದು 9 ದಿನಗಳ ಕಾಲ ಶಾಸ್ತ್ರವನ್ನು ಮಾಡಿ 14ನೇ ದಿನಕ್ಕೆ ಆ ಹೆಣ್ಮಗಳನ್ನ ಒಂದು ಮಡ್ಲಕ್ಕೆ ಅಂದರೆ ಏನು ಅಕ್ಕಿ ಒಂದೇನು ಮಡ್ಲನ್ನ ಒಂದು ಕೂರಿಸಿ ಒಂದು ಏನು ಅಕ್ಕಿ ಒಂದು ಕಡಲೆ ಬೆಲ್ಲ ಈ ರೀತಿಯಲ್ಲಿ ಅಂದರೆ ಹಣ್ಣು ತಾಂಬೂಲವನ್ನು ಕೊಟ್ಟು ಅದನ್ನು ಶಾಸ್ತ್ರ ಅನ್ನೋದು ಮಾಡುವಂಥ ಪದ್ಧತಿ ಇದೆ. ಆದರೆ ಈ ಸಮಯದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ. ಏನಪ್ಪ ಅಂದರೆ, ಆ ಸಮಯದಲ್ಲಿ ಎಷ್ಟೋ ಜನರು ಏನಪ್ಪ ಅಂದರೆ ಈ ಅಂಟುಂಡೆ ಅನ್ನೋದು ಬರುತ್ತೆ. ಅಂದರೆ ಈ ಅಂಟುಂಡೆ ಯಾಕೆ ಕೊಡ್ತಾರೆ ತಮಗೆಲ್ಲ ಗೊತ್ತಿರಲಿ. ಎಷ್ಟೋ ಜನಗೆ ಈ ಯಾವುದರಿಂದ ಮಾಡ್ತಾರೆ ಅಂದರೆ ಈ ಕೊಬ್ಬರಿ ಬೆಲ್ಲ ಈ ರೀತಿಯಲ್ಲಿ ಕೊಡ್ತಾರೆ. ಅಂದರೆ ಒಂದು ಆ ಬಾಡಿಗೆ ಮೆಗ್ನೀಷಿಯಮು ಕ್ಯಾಲ್ಶಿಯಮು ಎಲ್ಲವನ್ನು ಸೇರಲಿ ಅನ್ನೋವಂಥ ಕಾರಣಾಂತರವಾಗಿ ನಮ್ಮ ಹಿರಿಯರು ಏನಪ್ಪ ಅಂದರೆ ಆ ಅಂಟುಂಡೆ ಅನ್ನೋದನ್ನ ಮಾಡ್ತಾಯಿದ್ರು. ಅದನ್ನು ಆ ಕೊಬ್ಬರಿಯ ಅಂಶದಲ್ಲಿ ಒಂದು ಎಣ್ಣೆ ಅಂಶ ಇರುತ್ತೆ. ಆ ಹೆಣ್ಮಗಳಿಗೆ ಸೊಂಟಕ್ಕೆ ಭಾಗಕ್ಕೆ ಒಂದು ಬಲ ಸಿಗಲಿ ಅನ್ನೋ ಒಂದು ಕಾರಣಾಂತರವಾಗಿ ಒಂದು ಶಕ್ತಿ ತುಂಬಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಕೊಡ್ತಾಯಿದ್ರು. ಹಾಗೂ ಆ ಸಮಯದಲ್ಲಿ ಹೆಣ್ಮಕ್ಳಿಗೆ ಒಂದು ಖಾರದ ಅಂಶನ ಕೊಡಲ್ಲ. ಯಾಕಂದರೆ ಹೇಗೆ ಒಂದು ಮಗು ಜನನ ಸಮಯದಲ್ಲಿ ಅಂದರೆ ಒಂದು ಮಗು ಜನನ ಆದಾಗ ಹಾಗೂ ಈ ಒಂದು ಫಸ್ಟು ಮುಟ್ಟು ಆದಾಗ ಹೇಗೆ ಯಾವ ಕಾರಣಕ್ಕೆ ಕೊಡಲ್ಲಪ್ಪ ಅಂದರೆ, ಒಂದು ಆ ಗರ್ಭಶೀಲ ಅವಾಗ ತಾನೇ ಒಂದು ಶುರು ಅನ್ನೋದಾಗಿರುತ್ತೆ. ಆ ಟೈಮಲ್ಲಿ ಒಂದು ಖಾರದ ಅಂಶ ಏನಾದ್ರು ಮುಟ್ಟಿದೆ ಆದರೆ ಆ ಹೆಣ್ಮಕ್ಳಿಗೆ ಒಂದು ಉರಿ ಭಾವ ಅಂದರೆ ಹೊಟ್ಟೆ ನೋವು ಈ ರೀತಿಯಲ್ಲಿ ಬರುತ್ತೆ ಅನ್ನೋ ಒಂದು ಕಾರಣಾಂತರವಾಗಿ ಒಂದು ಖಾರದ ಅಂಶನ ಕೊಡಲ್ಲ. ಹಾಗೂ ಈ ಮುಂದಿನ ದೃಷ್ಟಿ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ, ಒಂದು ಆ ಬಟ್ಟೆಗಳನ್ನ ಎಲ್ಲಂದ್ರೆ ಅಲ್ಲೇ ಬಿಸಾಕುವಂಥದ್ದು. ಅಂದರೆ ಅದನ್ನು ತೆಗೆದು ಒಂದು ಯಾವುದೋ ಒಂದು ಖಾಲಿ ಜಾಗದಲ್ಲಿತ್ತು ಅದರಲ್ಲಿ ಬಿಸಾಕಿದೆ. ಆದರೆ ಅಲ್ಲೇನಾದ್ರು ನಾಗ ವಾಸ ಆಗಿತ್ತು ಅಂದರೆ ಸರ್ಪದೋಷಕ್ಕೆ ಗುರಿ ಹಾಕ್ತಾರೆ. ಹಾಗೂ ಈ ಸಮಯ ಎಷ್ಟು ವಿಚಾರಕ್ಕೆ ಬರುತ್ತಪ್ಪ ಅಂದರೆ, ಆ ಮೊದಲನೆಯ ದೃಷ್ಟಿ ನನ್ನ ಹಿಂದಿನ ವಿಡಿಯೋಲು ಹೇಳಿದ್ದೆ, ಈ ವಿಡಿಯೋಲು ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮಗೆ ಸಂತಾನಕ್ಕೆ ವಿಚಾರಕ್ಕೆ ಬರುತ್ತೆ, ನೆಕ್ಸ್ಟು ಮದುವೆ ವಿಚಾರಕ್ಕೂ ಬರುತ್ತೆ. ಮತ್ತು ಎಷ್ಟೋ ಜನರು ಮೊದಲನೇ ದೃಷ್ಟಿ ಆಗಿರ್ತಾಯಿದ್ರೆ ಎಷ್ಟೋ ವರ್ಷ ಆದರೂ ಮತ್ತೆ ಅವರು ಪ್ರತಿ ತಿಂಗಳು ಅವರು ಆಗ್ತಾ ಇರಲ್ಲ. ಯಾಕಂದರೆ ಈ ಕಾರಣ ಏನಪ್ಪ ಅಂದರೆ ಸರ್ಪದೋಷನೋ ಏನೋ ಒಂದು ಫಾರ್ಮ್ ಆಗಿರುತ್ತೆ. ಹಾಗಾಗಿ ಅಂದಿನ ದಿನ ರಜಸಲೆ ಆಗಿದ ಮೊದಲನೇ ದಿನದ ಬಟ್ಟೆ ಹಾಗೂ ಯಾವ ಬಣ್ಣದಲ್ಲಿ ಯಾವ ತಾರೀಕು ಯಾವ ಸಮಯ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದರಿಂದ ಒಳ್ಳೆಯದು ಆ ಒಂದು ಹೆಣ್ಮಗಳಿಗೂ ಬರುತ್ತೆ, ಒಂದು ಸೋದರ ಮಾವನಿಗೂ ಬರುತ್ತೆ, ಆ ಒಂದು ವಿಚಾರ ಬರುತ್ತೆ. ಆದರೆ ಈ 14ನೇ ದಿನದಲ್ಲಿ ಸಪೋಸ್ ಏನಾದರೂ ನಾವು ಮುಂಚಿತವಾಗಿ ಕಳ್ಕೊಬೋದಾ ಈ ಸೂತಕನ ಅನ್ನೋದಾದರೆ ಇದು ಬರಲ್ಲ. ಯಾಕಂದರೆ ಸಾವಿನ ಸೂತಕ ಬಿಟ್ಟು ಈ ಮೊದಲು ರಜಸಲೆ ಆಗಿದ್ದು ಅಂದರೆ ಮೆಚೂರ್ಡ್ ಆಗಿದ್ದ ಸಮಯ ಯಾವುದೇ ಕಾರಣಕ್ಕೂ ಈ ಸೂತಕ 14ನೇ ದಿನದಲ್ಲೇ ಮಾಡ್ಕೋಬೇಕೆ ಹೊತ್ತು ಯಾವುದೇ ಕಾರಣಕ್ಕೂ ಮುಂಚಿತವಾಗಿ
ಒಂದು ಸೂತಕವನ್ನು ಕಳ್ಕೊತೀವಿ, ಯಾವುದೋ ಒಂದು ಹಬ್ಬ ಬಂತು, ಯಾವುದೋ ಒಂದು ಮದುವೆ ಬಂತು, ಇಲ್ಲ ಬರಲ್ಲ. ಯಾವುದೇ ಕಾರಣಕ್ಕೂ ಆ ಅಣ್ಣ ತಮ್ಮಂದಿರ ಮನೆಯಲ್ಲೇ ಒಂದು ದೃಷ್ಟಿ ಇದೆಯಪ್ಪ ಅನ್ನೋದಾದರೆ ಒಂದು ಮುಂದೆ ಹಾಕೊಳ್ಳಿ, ಅಥವಾ ಆ ಮನೆಗೆ ಹೋಗೋದನ್ನ ನಿಲ್ಲಿಸಿ. ಯಾವ ಮನೆಯಲ್ಲಾಗಿದೆಯೋ ಆ ಅಣ್ಣ ತಮ್ಮಂದಿರ ಮನೆಯಲ್ಲಿ ನಿಲ್ಲಿಸಿ ನಿಮ್ಮ ಕಾರ್ಯನ ನೀವು ಮಾಡಿಕೊಳ್ಳಿ. ಯಾಕಂದರೆ ಆಗಿದ ದಿನದಂದೇ ನೀವು ಆ ಮನೆಗೆ ಹೋಗಂಗಿರಲ್ಲ. ಈ ಒಂದು ಕಾರಣ ಎಷ್ಟೋ ಜನರು ತಪ್ಪು ಕೆಲಸ ಮಾಡ್ಕೊತಾರೆ. ಏನಂದರೆ ಈ ಒಂದು ಸಾವಿನ ದೃಷ್ಟಿಗೂ ಈ ಮೆಚೂರ್ಡ್ ಆಗಿದ್ದ ದೃಷ್ಟಿಗೂ ಒಂದೇ ರೀತಿಯಲ್ಲಿ ಒಂದು ಪ್ರಭಾವಿತ ಅಂತ ಅನ್ಕೊತಾರೆ. ಇಲ್ಲ, ಆ್ಯಕ್ಚುಲಿ ಒಂದು ಸಾವಿನ ತೊಂದರೆಯಿಂದ ಒಂದು ಸಮಯ ಏನಪ್ಪ ಅಂದರೆ, ಹೇಗೆ ಒಂದು ವರ್ಷದಲ್ಲಿ ಒಂದು ಮದುವೆ ಆಗಬೇಕು ಅಂತ ಅನ್ನೋದು ಶುಭ ಕಾರ್ಯ ಅನ್ನೋಕ್ಕೆ ಬರುತ್ತೋ, ಈ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ಈ ಒಂದು 14ನೇ ದಿನದಲ್ಲಿ ಆ ಹೆಣ್ಣು ಮಗಳನ್ನು ಕೂರಿಸಿ ಏನು ಶಾಸ್ತ್ರ ಅನ್ನೋದು ಮಾಡ್ತಾರೋ ದಿನದಿಂದ ಮೇಲೆಗೆ ಮಾತ್ರನೇ ಶುಭ ಅನ್ನೋದು ಬರೋದು. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ, ಮುಂಚಿತವಾಗಿ ಸೂತಕ ಅನ್ನೋದು ಕಳ್ಕೊಂಬಿಡ್ತಾರೆ. ಅಂದರೆ 9ನೇ ದಿನದಲ್ಲೋ ಏನೋ ಒಂದು ಕಾರ್ಯ ಅನ್ನೋದು ಮಾಡ್ಕೊತಾರೆ. ಬಟ್ ಆ ಹೆಣ್ಣುಮಗಳು ಹೊರಗೆ ಹೋಗ್ಲಿಕ್ಕೆ ಒಂದು ವಿಚಾರ ಬರುತ್ತೆ ಹೊರತು, ಅಂದರೆ ಆ ನೆರಳು ದೃಷ್ಟಿ. ಅಂದರೆ ಎಷ್ಟೋ ಜನಕ್ಕೆ ಇವಾಗ ಅಂದರೆ ಕೆಲವೊಬ್ಬರು ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆ ಒಂದು ದೃಷ್ಟಿಯಿಂದ 9ನೇ ದಿನಕ್ಕೋ ಒಂದು ಈ ರೀತಿಯಲ್ಲಿ ಕಾರ್ಯ ಅನ್ನೋದು ಮಾಡ್ಕೊತಾರೆ. ಅಂದಿನ ದಿನ ಅಂದರೆ 14ನೇ ದಿನಕ್ಕೆ ಒಂದು ಕುಣಿಸುವಂಥ ವಿಚಾರ ಬರುತ್ತೆ ರಜದ ದೃಷ್ಟಿಯಿಂದ. ಆದರೆ ಯಾವುದೇ ಕಾರಣಕ್ಕೂ ನಾವು ಶುಭ ಕಾರ್ಯ ಮಾಡಬೇಕು ಅನ್ನೋದಾದರೆ ಒಂದು 16ನೇ ದಿನ ಆಗದೆ ನೀವು ಯಾವುದೇ ಥರದ ಕಾರ್ಯವನ್ನು ಮಾಡ್ಕೊಂಬರಂಗಿಲ್ಲ. ಹಾಗೂ ಇವಾಗ ಯಾವುದೋ ಒಂದು ಹೆಣ್ಮಗಳು ಎಲ್ಲೋ ಒಂದು ಜಾಗದಲ್ಲಿ ಇರ್ತಾರೆ. ಏನು ಅಂದರೆ ಈ ರಜದ ಸ್ಥಾನ ಬಂದ್ಬಿಡುತ್ತೆ. ಅಂದರೆ ಇವಾಗ ಕೆಲವೊಂದು ರಜೆಗಳಲ್ಲಿ ಬರುತ್ತೆ, ಕೆಲವೊಂದು ಯಾವುದೋ ಒಂದು ಹಬ್ಬಕ್ಕೋ ಹರಿದಿನಕ್ಕೋ ಯಾವುದೋ ಒಂದು ಮನೆಗೆ ಹೋಗಿರ್ತಾರೆ. ಬಟ್ ಅಲ್ಲಿಂದ ಕರ್ಕೊಬರ್ಬೇಕಾ ಹೇಗೆ? ಇವಾಗ ಅಲ್ಲಿ ನಾವು ಒಂದು ಶಾಸ್ತ್ರ ಮಾಡಿ ಹೇಗೆ ಕರ್ಕೊಬರ್ಬೇಕು, ಅದು ಕರ್ಕೊಂಬರೋದು ಎಷ್ಟು ಸರಿ ಅನ್ನೋದಕ್ಕಂಥ ವಿಚಾರ ಬಂದಿದ್ದ ತಕ್ಷಣ ನೋಡಿ, ಒಂದೇ ಹೇಳ್ತೀನಿ, ಯಾವುದೇ ಒಂದು ಹೆಣ್ಮಗಳು ಮೊದಲ ರಜಸಲ ಮೊದಲನೇ ಸ್ಥಾನ ಬಂದಿರುತ್ತಲ್ಲ, ಆವಾಗ ಯಾವುದೇ ಥರದ ಅಂದರೆ ಈ ಅಂಟು ಮುಂಟು ಆಗಬಾರ್ದು. ಅಂದರೆ ಅಂಟು ಮುಂಟು ಅನ್ನೋದಕ್ಕಿಂತ ವಿಚಾರವಾಗಿ ಈ ಭೂತ ಪೇತಗಳ ದೃಷ್ಟಿ ಪ್ರಭಾವಿತ ಬೇಗ ಆಗುತ್ತೆ ಆ ಹೆಣ್ಮಕ್ಳಿಗೆ. ಹಾಗಾಗಿ ಆ ಸಮಯ ಎಷ್ಟು ಮಟ್ಟಿಗೆ ನೀವು ನೋಡ್ಕೊತಿರೋ, ಅಂದರೆ ಆ ಹೆಣ್ಮಕ್ಳಿಗೆ ತಾಗದೇ ಇರೋಂಗೆ ನೋಡ್ಕೊತಿರೋ, ಅಷ್ಟೇ ಆ ಹೆಣ್ಮಕ್ಳು ಜೀವಕ್ಕೆ ಹಾಗೂ ಆ ಒಂದು ದೇಹಕ್ಕೆ ನೀವೇ ಅಷ್ಟೇ ಬಲವನ್ನು ಕೊಡೋವಂಥದ್ದು ಆಗುತ್ತೆ. ಆ ವಿಚಾರ ತಮಗೆಲ್ಲ ತಿಳಿದಿದೆ ಅಂದ್ಕೊಂಡಿದ್ದೆ. ಯಾಕಂದರೆ ಅದೇ ಕಾರಣ ಅಂತವ್ರು ನಮ್ಮ ಹಿರಿಯರು ಏನಪ್ಪ ಅಂದರೆ, ಈ ಒಂದು ಬೆಲ್ಲ, ಒಂದು ಕಡಲೆ, ಈ ರೀತಿದು ಎಲ್ಲ ಒಂದು ಪೌಷ್ಟಿಕಾಂಶವನ್ನು ಕೊಡುವಂಥ ವಿಚಾರ ಬರುತ್ತೆ. ಅದೇ ತುಪ್ಪದಲ್ಲೇ ಕೂಡಿದಂಥದ್ದು ಎಲ್ಲವನ್ನು ಕೊಡ್ತಾರೆ. ಅದೇ ಸೊಂಟಕ್ಕೆ ಬಲ ಬರಲಿ ಅಂದ್ಬಿಟ್ಟು. ಎಷ್ಟೋ ಜನ ಏನಪ್ಪ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಇರ್ತಾರೆ, ಆದರೆ ಈ ಒಂದು ಅವ್ರ ತವ್ರ ಮನೆಯಲ್ಲಿ ಮಾಡ್ಕೋಬೇಕು ಅಥವಾ ಅವ್ರನ್ನ ಒಂದು ಮನೇಲಿ ಮಾಡ್ಕೋಬೇಕು ಅನ್ನೋ ಒಂದು ಪಕ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಬರಲೇಬೇಕು ಅನ್ನೋ ವಿಚಾರ ಬರುತ್ತೆ. ಹಾಗಾಗಿ ಏನು ದೃಷ್ಟಿ ತೋರಿಸ್ತಾರಪ್ಪ ಅಂದರೆ, ನಾವು ಯಾವ ರೀತಿಯಲ್ಲಿ ಕರ್ಕೊಬರ್ಬೋದು ನೋಡಿ. ಯಾವುದೇ ಕಾರಣಾಂತರದಲ್ಲೂ ಇವಾಗ ನಿಮ್ಮ ಸಂಬಂಧಪಟ್ಟದಂಥ ಮನೆಯಲ್ಲಿ ಏನಾದರೂ ಇದ್ದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಒಂದು ಈ ಜನಗಳು ಓಡಾಡುವಂಥ ಗಾಡಿ ಅಂದರೆ ಬಸ್ಸಿನ ವಿಚಾರ ಬರುತ್ತೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಕರ್ಕೊಂಬರಂಗಿಲ್ಲ. ಆದರೆ ನಿಮ್ಮ ಬಂಧುಗಳ ಮನೆಗೆ ಅಂದರೆ ನೀವೇ ಸ್ವಂತ ಗಾಡಿಯನ್ನೇನಾದ್ರು ಇದ್ದರೆ ತೊಗೊಂಡೋಗಿ ಅಕ್ಕಪಕ್ಕದಲ್ಲಿ ಇಬ್ಬರು ಕೂತ್ಕೋಬೇಕಾದ ಆ ಹೆಣ್ಮಗಳನ್ನ ಒಂದು ಮಧ್ಯ ಕಾಲದಲ್ಲಿ ಇರುತ್ತೆ. ಯಾಕಂದರೆ ಆ ಸಮಯದಲ್ಲಿ ಹಸಿಮಯ್ಯ ಅನ್ನೋದು ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಈ ಭೂತ ಪೇತಗಳ ದೃಷ್ಟಿ ಬೇಗ ಆ ಮೈಗೆ ತಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ, ಓಡಿಸೋವಂಥ ವ್ಯಕ್ತಿ ಎಷ್ಟೇ ಒಂದು ಏನು ಪರ್ಫೆಕ್ಟ್ ಅಂದರೂ ಕೂಡ ಆ ಓಡಿಸೋವಂಥ ವಿಚಾರ ಬಂದಿದ ತಕ್ಷಣ ನಿಧಾನವಾಗಿ ಓಡಿಸೋವಂಥದ್ದು ಬರುತ್ತೆ. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ, ಎಲ್ಲ ಥರ ಆದರೂ ಏನಾದರೂ ದೇವತಾ ಕಾರ್ಯ ಅಂದರೆ ಒಂದು ಹೆಣ್ಣು ದೇವರ ದೃಷ್ಟಿನೋ, ಆ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆ ಹಣ್ಣು ಏನೋ ಒಂದು ತೊಗೊಂಬಂದು ಆ ಗಾಡಿಯಲ್ಲಿ ಇಡಬೇಕಾಗತ್ತೆ. ಆ ಬರೋ ತನಕನೂ ಆ ಒಂದು ವಿಚಾರ ಆ ಗಾಡಿಯಲ್ಲೇ ಇರಬೇಕಾಗತ್ತೆ. ಮತ್ತು ಮಧ್ಯಂತರ ಕಾಲ ಎಲ್ಲೂ ಕೂಡ ಆ ಗಾಡಿಯನ್ನು ನಿನ್ಸೋಂಗಿರಲ್ಲ. ಅವರು ಎಲ್ಲಿ ಶುರು ಅನ್ನೋದು ಮಾಡ್ತಾರೋ ಎಂಡು ಆ ಮನೆ ಬಂದಂಥ ಕಾಲದಷ್ಟೇ ಮಾತ್ರನೇ ಆಗಬೇಕು. ಮತ್ತು ಆ ಹೆಣ್ಮಗಳನ್ನ ಸೀದಾ ಮನೆ ಒಳಗೆ ಕರ್ಕೊಳ್ಳೋ ಅಂಥದ್ದಲ್ಲ, ಒಂದು ಆರತಿಯನ್ನು ಮಾಡಿ ಒಳಗೆ ಕರ್ಕೋಬೇಕು. ಇದು ಎಷ್ಟೋ ಕಡೆ ತಿಳಿದಿರೋ ವಿಚಾರ ಹಾಗೂ ತಿಳಿದೇ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ಈ ಮಾಹಿತಿ ಏನಾದ್ರು ತಮಗೇನಾದ್ರು ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ.
ಹಾಗೂ ಈ ಯಾರಾದರೂ ಒಂದು ಜ್ಯೋತಿಷದ ವಿಚಾರವನ್ನೇನಾದ್ರು ತಿಳ್ಕೊಬೇಕು ಅನ್ನೋದಾದರೆ ಈ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಈ ನಂಬರ್ ಫೋನ್ಪೇ ಹಾಗೂ ಗೂಗಲ್ ಪೇ ಇದೆ. ಈ ನಂಬರ್ಗೆ ನೀವು ಫೋನ್ಪೇ ಗೂಗಲ್ ಪೇ ಮಾಡಿ ಅನ್ನುತ್ತಾ ನನ್ನ ಮಾತನ್ನ ಇಲ್ಲಿಗೆ ನಮಸ್ಕಾರ.